ಆಮೇಲೆ ಇನ್ನೊಂದು ಬೇಡಿಕೆ ಇದೆ. ಈ ವಾಹನ ಚಾಲಕರಿದಾರಲ್ಲ, ಕಸ ಹೊತ್ಕೊಂಡು ಹೋಗೋದು, ಲೋಡರ್ಸು, ಕ್ಲೀನರ್ಸು, ಇವರನ್ನು ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನಿಮಗೆ ನೇರ ವೇತನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಡುತ್ತೇವೆ. ಆಗ್ಬೋದಾ? ಹೇಳಿದ್ರು, ಯಾರೋ ಒತ್ತಾಯ ಮಾಡಿದ್ರು. IPD ಸಾಲಪ್ಪನವರ ರಿಪೋರ್ಟ್ ಕೂಡ ಇದೆ. ನನಗೆ ಈಗ ಕಾಪಿ ಕೊಟ್ಟರು. ಅವರ ಮಗ ಅಲ್ಲ ನೀವು? ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆಗಳನ್ನ ಆದ್ಯತೆ ಮೇಲೆ ಬಗೆಹರಿಸಿಕೊಡ್ತೇವೆ. ಆಮೇಲೆ ಒಳಚರಂಡಿ ನಲ್ಲಿ ಕೆಲಸ ಮಾಡ್ತಾರಲ್ಲ, ಬಹಳ ಕಷ್ಟದ ಕೆಲಸ, ಅವರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ನಗದು ರಹಿತ ಹೆಲ್ತ್ ಕಾರ್ಡ್ಗಳನ್ನ ಕೊಡುತ್ತೇವೆ. ನಗದು ರಹಿತ ಹೆಲ್ತ್ ಕಾರ್ಡ್ಗಳು ಅದನ್ನು ಕೂಡ ಕೊಡ್ತಕ್ಕಂಥದನ್ನ ಮಾಡ್ತೇವೆ. ಅದೇ ಕಡೆ ನಗದು ರಹಿತ ಅಂದ್ರೆ ಅದೇನೆ ಕನ್ನಡದಲ್ಲಿ. ನೀವು ಇಂಗ್ಲಿಷ್ ಬರ್ತದೆ, ಕನ್ನಡ ಬರಲ್ಲ. ಆಮೇಲೆ ಸಿಂಧುತ್ವದ ಸಮಸ್ಯೆ ಇದೆ. ಹೆಣ್ಮಗಳು ಹೇಳ್ತಾರೆ, ಈ ಸಿಂಧುತ್ವದ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಮಾಡುತ್ತೇವೆ. ಇನ್ನೇನಾರ ಇದೆಯಾ? ನಾನು ಇನ್ನೊಂದು ಮೀಟಿಂಗ್ ಇರೋದ್ರಿಂದ ಮೊದಲೇ ಮಾತಾಡ್ತಾ ಇದ್ದೀನಿ. DK ಶಿವಕುಮಾರ್ ಉಳಿದ ವಿಚಾರಗಳನ್ನ ಮಾತಾಡ್ತಾರೆ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ. ಸೊ ಅದರಿಂದ ಮುನಿಯಪ್ಪನವರು ನನ್ನೇ ನೋಡ್ತಾ ಇದ್ದಾರೆ. ಕೂತ್ಕೊಳ್ರಿ, ನಿಮ್ ಸಮಸ್ಯೆ ಹೇಳಿ ಅಂತಂದ್ರೆ ಇನ್ನೊಬ್ಬರು